ಫಸ್ಟ್ ನನ್ಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಟೀ ಶರ್ಟ್ ಡಿಸ್ಟ್ರಿಬ್ಯೂಷನ್ ಇಂದ ಹಿಡಿದು ಇಲ್ಲಿ ಏನು ಟ್ರ್ಯಾಕ್ ಇನ್ ವ್ಯವಸ್ಥೆ ಆಗಿರ್ಬೋದು, ಟಿಫನ್ ಇಂದ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ನಂದಿದು ಫಸ್ಟ್ ರನ್, ಆಕ್ಚುಲಿ ಫಸ್ಟ್ ರನ್ ಅಂತೂ ನಂಗೆ ತುಂಬಾ ಖುಷಿಯಾಗಿದೆ. ಅಲ್ಟಿಮೇಟ್ ಆಗಿ ಆಯ್ತು ನಮ್ದೆಲ್ಲರಿಗೂ. ಇದು ಮ್ಯಾಮ್ ಪ್ರೊಫೆಷನಲ್ ತಗೊಂಡ್ರೆ ಹಾಬಿ ಆಗಿ ತಗೊಂತೀರಾ ಅಂತ? ಆಕ್ಚುಲಿ ಮುಂದೆ ಇನ್ನೂ ಓಡ್ಬೇಕು ಅಂತ ನಮ್ಗೆ ಏನು ಎಂತೂಸಿಯಾಸ್ಟಿಕ್ ಆಗಿದ್ದೀವಿ. ಇನ್ನು ರನ್ಸ್ ನಾವು ಇನ್ನೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ಕೋತಾ ಇದೀವಿ. ಪ್ರಿಪರೇಷನ್ ಆಕ್ಚುಲಿ ನಾನು ಜನವರಿಲಿ ಸ್ಟಾರ್ಟ್ ಮಾಡಿದೆ, ಫಸ್ಟ್ ವೀಕ್ ಅಲ್ಲಿ. ಸೊ ದಿನ ರನ್ ಮಾಡ್ತಾ ಇದ್ದೆ. ಸೊ ಹ್ಯಾಪಿಲಿ 38 ಮಿನಿಟ್ಸ್ ಕಂಪ್ಲೀಟ್ ಆಯ್ತು. ಸೊ 38 ಮಿನಿಟ್ಸ್ಗೆ ನಾನು ಅನ್ಕೊಂಡಿದ್ದೆ 40 ಆಗುತ್ತೆ ಅಂತ, ಬಟ್ 38 ಆಯ್ತು. ಬಟ್ ನನ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ರನ್ ಅಲ್ಲಿ. ಸಂತೋಷ ಅಂತ. ನಿಮ್ಮ ಏಜ್ 32. ಮೇಡಮ್ ನಿಮ್ಮ ಹೆಸರು? ಏಜ್ 40. ಅಂದ್ರೆ ಹುಡುಗ ಹುಡುಗಿ ಫ್ರೆಂಡ್ಸ್ ಆಗಿ ಮ್ಯಾರಥಾನ್ ನೋಡಕ್ ಬಂದ್ರೆ ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್? ವೆರಿ ಸದರ್ ಆಗಿದೆ ಎಕ್ಸ್ಪೀರಿಯನ್ಸ್, ಅಮೇಜಿಂಗ್. ಆಕ್ಚುಲಿ ವಿ ಡಿಡ್ ಬೆಸ್ಟ್ ಇಯರ್ ಓನ್ಲಿ. ಕಮ್ ಟು ತುಮಕೂರು ಮ್ಯಾರಥಾನ್ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೀನಿ. ಎಲ್ಲಿ ಮಾಡ್ತೀರಿ ಮೇಡಮ್? ಬ್ಯಾಂಗ್ಳೂರ್ ಅಟೆಂಡ್ ಮಾಡಿದೀನಿ, ಮುಂಬೈ ಅಟೆಂಡ್ ಮಾಡಿದೀನಿ, ಕೋಲ್ಕತ್ತಾ ಅಟೆಂಡ್ ಮಾಡಿದೀನಿ, ಮೆನಿ ಮ್ಯಾರಥಾನ್ಸ್ ಐ ಹ್ಯಾವ್ ಡನ್. ಸೊ ಇವರು ನಾನು ಫಸ್ಟ್ ಟೈಮ್ ತುಮಕೂರ್ಗೆ ಬಂದಿರೋದು. ವಿ ಬೋತ್ ಡಿಡ್ ಅವರ್ ಪರ್ಸನಲ್ ಬೆಸ್ಟ್. ಸೊ ಆಸಮ್ ರೂಟ್ ಇತ್ತು, ಆಸಮ್ ವೆದರ್ ಆಸ್ ವೆಲ್. ಇಟ್ ವಾಸ್ ಟೂ ಗುಡ್. ಎವ್ರಿ ಡೇ ಪ್ರಾಕ್ಟೀಸ್ ಇರುತ್ತೆ. ವೀಕೆಂಡ್ಸ್ ಲಾಂಗ್ ರನ್ ಪ್ರಾಕ್ಟೀಸ್ ಮೇಡಮ್ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ? ಫ್ರಮ್ 6 years ಇಂದ ಐ ಆಮ್ ರನ್ನಿಂಗ್ ಮ್ಯಾರಥಾನ್. ಸರ್ ನೀವು? ನಾನು I'm a fitness trainer, so I've been practicing from last 16 years. So I'm used to it, but serious ಆಗಿ ರನ್ ಸೀರಿಯಸ್ ತಗೊಂಡಿರೋದು ಲಾಸ್ಟ್ 1 year ಇಲ್ಲ. ಬಿಕಾಸ್ ಆಫ್ ವಾಟ್ ಐ ಸ್ಟಾರ್ಟೆಡ್. ಇದನ್ನ ಪ್ರೊಫೆಷನಲ್ ಹೇಳಿದ್ರೆ ಯಾವ ಜಾಸ್ತಿ ತಗೊಂಡಿದ್ದೀರಿ ನೀವು? ಪ್ರೊಫೆಷನಲ್ ಆಗಿ ತಗೊಂಡಿದ್ದೀನಿ. ಐ ಆಮ್ ವೆರಿ ಸೀರಿಯಸ್. ಐ ಆಮ್ ಅ ಸ್ಕೂಲ್ ಟೀಚರ್. ಟೀಚರ್ ಆಗಿ ಓದ್ತಾ ಇದ್ದೀನಿ. ಸ್ಕೂಲಲ್ಲಿ ನನ್ನ ಮಕ್ಕಳಿಗೂ ಹೇಳ್ತಾ ಇರ್ತೀನಿ ಶುಡ್ ರನ್, ಕಮ್ ಪಾರ್ಟಿಸಿಪೇಟ್ ಅಂತ. ಅವ್ರಿಗೂ ಶೇರ್ ಮಾಡ್ತಾರೆ. ಮಕ್ಕಳಿಗೂ ಹೇಳಿದ್ದೆ ತುಮಕೂರು ಮ್ಯಾರಥಾನ್ ಇದೆ ಅಂತ. ಪೇರೆಂಟ್ಸ್ ವರ್ ನಾಟ್ ರೆಡಿ ಟು ಗೆಟ್ ದೆಮ್. ಬೆಂಗಳೂರಿಗೆ ಈವೆಂಟ್ಸ್ ಇದ್ದಾಗ ಅಟೆಂಡ್. ಥ್ಯಾಂಕ್ ಯು ಸೋ ಮಚ್. ಕನ್ನಡದವರೇ ಯಾವ ತರ ಇದೆ ಸರ್ ಎಕ್ಸ್ಪೀರಿಯನ್ಸ್? ಬ್ಯೂಟಿಫುಲ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಹಾ ಸರ್. ಆಲ್ ದ ವೇ ಸೀನರೀಸ್. ನಮ್ಮ ಕಲ್ಕತ್ತಾ ನಾಡು, ತೆಂಗಿನ ತೋಟದಲ್ಲಿ ಯಾವುದೇ ಪೊಲ್ಯೂಷನ್ ಇಲ್ಲ. ಗ್ರೇಟ್ ಅರೇಂಜ್ಮೆಂಟ್, ರಿಯಲಿ ಎಂಜಾಯ್ಡ್, ಕ್ರೇಜಿ. ಹೋಪಿಂಗ್ ಫಾರ್ ನೆಕ್ಸ್ಟ್. ತುಮಕೂರು ಮ್ಯಾರಥಾನ್ ಅರೇಂಜ್ಮೆಂಟ್ ಬಗ್ಗೆ ಯಾವ ತರ? ತುಂಬಾ ಚೆನ್ನಾಗಿದೆ. ತುಮಕೂರು ಮ್ಯಾರಥಾನ್ ಇದು ಫಸ್ಟ್ ಟೈಮ್ ನನ್ಗೆ ಗೊತ್ತಿರ್ಲಿಲ್ಲ, ಸೆಕೆಂಡ್ ಟೈಮ್ ನನ್ಗೆ ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಸ್ಟೇಷನ್ಸ್ ಅಲ್ಲಿ ಅಷ್ಟೇ ವೆರಿ ಗುಡ್, ವೆರಿ ಗ್ರೇಟ್ ಅಟ್ಮಾಸ್ಫಿಯರ್ ಕೂಡ. ಅಂಡ್ ಇಲ್ಲಿ ನೋಡಿ ಈ ಗ್ರೌಂಡ್ ಅಷ್ಟೇ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ರಿಕ್ವೆಸ್ಟ್ ನಮ್ಮೆಲ್ಲ ಅಥ್ಲೆಟಿಕ್ಸ್ಗೆ, ಈ ವಾಟರ್ ಬಾಟಲ್ಸ್ ಪ್ಲಾಸ್ಟಿಕ್ ಆದಷ್ಟು ನಾವು ಡಸ್ಟ್ಬಿನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಅಂಡ್ ಮೇಂಟೈನ್ ನಾವು ಕ್ಲೀನ್ಲಿನೆಸ್ ಇದ್ರ ಜೊತೆಗೆ. ಥ್ಯಾಂಕ್ ಯು ತುಮಕೂರು ಮ್ಯಾರಥಾನ್. ಸರ್ ಕನ್ನಡದವರ ಯಾವ ತರ ಅನಿಸ್ತು ಸರ್ ತುಮಕೂರು ಮ್ಯಾರಥಾನ್? ಸೂಪರ್. ನಾವು ಮೈಸೂರಿಂದ ಬಂದಿದ್ದೀವಿ. ನಾನು ಮೈಸೂರಿಂದ ಬಂದಿದ್ದೀರಾ? ನಾವು 54 ವರ್ಷ ನನಗೆ 10 ಕಿಲೋಮೀಟರ್ ಓಡಿದ್ದೇನೆ. ತುಮಕೂರು ಸುತ್ತಲೂ ಮಾಡಿದ್ದಾರೆ. ಈ ಅಟ್ಮಾಸ್ಫಿಯರ್ ನೋಡಿ ಬಹಳ ಖುಷಿ ಆಗ್ತದೆ. ನಿಜವಾಗ್ಲೂ ಯುವಕರಿಗೆ ಇದು ಇಂಪ್ರೆಷನ್. ದಯಮಾಡಿ ಎಲ್ಲರೂ ಇದನ್ನ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ತುಮಕೂರಲ್ಲಿ ಮಾಡುವಂತ ಈವೆಂಟ್ಗಳಲ್ಲಿ ಮತ್ತೆ ಯುವಕರನ್ನ ಬಹಳ ಈ ಆರ್ಗನೈಸ್ ಮಾಡೋರು ಯುವಕರನ್ನ ಸೇರಿಸಬೇಕು. ಶ್ರೀಮತಿ ಅವರು ಇವರು ಕೂಡ 10 ಕಿಲೋಮೀಟರ್ ಓಡ್ತಾರೆ. ನಮಸ್ತೆ, ನನ್ನ ಹೆಸರು ಯಶೋಧ ಅಂತ. ನಾವು ಮೈಸೂರು ರನ್ನರ್ಸ್, ಮೈಸೂರು ಇಂದ ಬಂದಿರೋದು ನಾವು. ನಾನು ಹೆಚ್ಚು ಕಡಿಮೆ 1 ವರ್ಷದಿಂದ ಮಾಡ್ತಾ ಇದ್ದೀನಿ ಮ್ಯಾರಥಾನ್. ಇದು ಮೋಟಿವೇಶನ್ ನನ್ನ ಮಗ. ಸೊ ಅವನು ರೀಸೆಂಟ್ಲಿ ಬಾಂಬೆಲ್ ಫುಲ್ ಮ್ಯಾರಥಾನ್ ಮಾಡ್ದ. ಸೊ ಅವನಿಂದ ಮೋಟಿವೇಶನ್ ಆಗಿ ಇವಾಗ ಫಸ್ಟ್ ನಾನು ಅವರು ಇವಾಗ ಹೆಂಗಾಗಿದೆ ಅಂದ್ರೆ ಎಂಟೈರ್ ನಮ್ಮ ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ಇದು ಹೆಂಗೆ ಅಂದ್ರೆ ಇದು ಫಿಸಿಕಲ್ ಒಳ್ಳೇದು, ಪ್ಲಸ್ ಒಂದೊಳ್ಳೆ ಬಾಂಡಿಂಗ್ ಬೆಳೆಯುತ್ತೆ, ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ನಿಮ್ ನೇಟಿವ್ ಚಿಕ್ಕಮಗಳೂರು. ನಮ್ದೆಲ್ಲ ಕಾಫಿ ಎಕ್ಸ್ಪ್ರೆಸ್ ನೀವು ತೋರಿಸ್ಬಿಡಿ ಒಂದು. ಆಕ್ಚುಲಿ ಕಾಫಿ ಎಕ್ಸ್ಪ್ರೆಸ್ ಅಂತ ಪೇಜ್ ಇದೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಯಾರ. ಸೀರಿಯಸ್ ಆಗಿ ತುಮಕೂರು ಸೆಕೆಂಡ್ ಎಡಿಷನ್ ಸಿಕ್ಕಾಬಡೆ ಚೆನ್ನಾಗಿತ್ತು. ರೂಟ್ ಎಂಜಾಯ್ಡ್ ಲಾಟ್. ಎಲಿವೇಶನ್ ಇತ್ತು. ವೆದರ್ ಎಲ್ಲ ಹೆಂಗಿತ್ತು? ಯಾವ ತರ? ಒನ್ ಆಫ್ ದ ಬೆಸ್ಟ್ ವೆದರ್. ಟಚ್ ಬಿಸ್ ಹಾಕಿದೀವಿ. ಮಾರ್ನಿಂಗ್ ಫುಲ್ ಕೋಲ್ಡ್ ಇತ್ತು. ತುಂಬಾ ಚೆನ್ನಾಗಿತ್ತು ವೆದರ್. ಹೆಂಗಿತ್ತು ಅಂದ್ರೆ we did it well, seriously. ಸೊ ಪ್ರಿಪರೇಷನ್ ಚೆನ್ನಾಗಿತ್ತು. ಎಷ್ಟು ತಿಂಗಳಿಂದ ಮಾಡಿದ್ರಿ? ಏನ್ ಹಂಗೇನಿಲ್ಲ, ರೆಗ್ಯುಲರ್ ಮಾಡ್ತೀವಿ.
ನಂದು PR ಸೆಟ್ ಆಯ್ತು ಈ ಸತಿ. ಆಕ್ಚುಲಿ ಐ ವಾಸ್ ಪ್ಲಾನಿಂಗ್ ಫಾರ್ ಸಬ್ 5 ಪೇಸ್, ಬಟ್ ಇಟ್ ನಾಟ್ ವೆಂಟ್ ಆಸ್ ಪರ್ ದಿ ಪ್ಲಾನ್. ಬಟ್ 501 ಮಾಡಿದೆ, ಪೇಸ್ 145. PR set ಮಾಡಿದೆ 145. ಡಿಡ್ ವೆಲ್, ಬಟ್ ಆಸ್ ಪರ್ ದಿ ಪ್ಲಾನ್ ಹೋಗ್ಲಿಲ್ಲ. ಬಟ್ ಏನಂದ್ರೆ ವೆದರ್ ವಾಸ್ ಟೂ ಸಪೋರ್ಟಿಂಗ್. ಬಾಡಿ weight ರಿಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಫಾರ್ ಶೂರ್ 3rd ಎಡಿಷನ್ ಮಾಡ್ತಾರೆ, ವಿಲ್ ಡೂ ಇಟ್. ತುಂಬಾ ಚೆನ್ನಾಗಿ ಅನಿಸ್ತು ಓಡಿ. ಕಂಪ್ಲೀಟ್ ಮಾಡಿದೆ, ದಟ್ಸ್ ಇಸ್ ದಿ ಟಾರ್ಗೆಟ್. ನಾವು ಸ್ಟಾರ್ಟ್ ಮಾಡಿದಾದ್ಮೇಲೆ ಕಂಪ್ಲೀಟ್ ಮಾಡ್ಬೇಕು, ಅದು ಮೇನ್ ಇರುತ್ತೆ. ಸೋಲೋದು ಗೆಲ್ಲೋದು ಎಲ್ಲ ಇದೇ ಇರುತ್ತೆ. ರನ್ನರ್ಸ್ ಕ್ಲಬ್ಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್.